ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಗಿಲ್ಲಿ ಅಂದ್ರೇ ಕಾಮಿಡಿ, ಕಾಮಿಡಿ ಅಂದ್ರೇ ಗಿಲ್ಲಿ ಅನ್ನೋ ಮಟ್ಟಕ್ಕೆ ಈಗ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಹೊರಗಡೆ ಜನಗಳು ಅಭಿಪ್ರಾಯವನ್ನು ಪಡ್ತಾ ಇರುವಂಥದ್ದು. ಸ್ನೇಹಿತರೆ, ಸ್ಪಂದನ ಅಥವಾ ಮಾಳು ಅಥವಾ ಈ ಒಂದು ಮನೆಗೆ ಕೆಲವೊಂದಿಷ್ಟು ಜನರ ಪತ್ರಗಳು ಏನು ಬರ್ತಾ ಇದೆ, ಆ ಒಂದು ಪತ್ರವನ್ನು ತೆಗೆದುಕೊಂಡು ಗಿಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಾಗಿ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ರಾಶಿಕಾ ಮತ್ತು ಸುರಾಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರಾಜ್ ಮನೆಯವರು ಪತ್ರವನ್ನು ಬರೆದಿದ್ದರೆ ಸುರಾಜ್ ಮನೆಯಲ್ಲಿ ಏನು ಬರೆದಿರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಕಡೆ ಕಾಲು ಎಳೆಯುವಂಥದ್ದಾಗಿರ್ಬೋದು, ಅಥವಾ ಟ್ರೋಲ್ ಅಂತ ಅಂದ್ಕೊಳ್ಬೋದು, ಅಥವಾ ನಿಮ್ಮ ಕಾಮಿಡಿ ಅಂತಲೂ ಅನ್ಕೋಬೋದು. ನಿಮಗೆ ಏನು ಇಷ್ಟ ಬರುತ್ತೋ ಅದಕ್ಕೆ ನೀವು ಹೋಲಿಕೆ ಮಾಡಿಕೊಳ್ಳಬಹುದು. ಸುರಾಜ್ನ ಯಾವ ರೀತಿಯಾಗಿ ಕಾಲನ್ನು ಎಳೆದ ಅಥವಾ ರಾಶಿಕಾಳನ್ನು ಯಾವ ರೀತಿಯಾಗಿ ಟ್ರೋಲ್ ಮಾಡ್ದ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸೊ ಈಗ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಸುರಾಜ್ ಮನೆಯಲ್ಲಿ ಇನ್ನೂ ಯಾವುದೇ ರೀತಿಯಾದಂಥ ಲೆಟರ್ಗಳು ಬಂದಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆಗಲೇ ಸ್ಪಂದನ ಹಾಗೂ ಮಾಳು ನಿಪ್ನಾಳ್ ಅವರಿಗೆ ಒಂದು ಲೆಟರ್ ಕೂಡ ಬಂದಿರುತ್ತೆ. ಅವರ ಒಂದು ಕೈಯಲ್ಲಿರುವಂಥ ಲೆಟರನ್ನು ಇಸ್ಕೊಳ್ತಾನೆ ಗಿಲ್ಲಿ ಇಸ್ಕೊಂಡು ಈಗ ಸುರಾಜ್ ಮನೆಯಿಂದ ಲೆಟರ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಅವರ ಮನೆಯಲ್ಲಿ ಏನು ಬರೆದಿರ್ತಾರೆ ಅವರ ತಾಯಿ ಅಂತ ಓದೋದಕ್ಕೆ ಪ್ರಾರಂಭಿಸ್ತಾನೆ. ರಾಶಿಕಾ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವತ್ತು ಅವಳು ಮನೆಗೆ ಹೋಗೋದಿಲ್ಲ, ಬದಲಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀನು ಮೊದಲ ವಾರದಲ್ಲೇ ಅವಳನ್ನು ತಬ್ಕೊಂಡು ಬಿಡ್ತೀಯಾ, ಸೊ ಅದು ಹೊರಗಡೆ ಟ್ರೋಲ್ ಆಗ್ತಾ ಇದೆ, ಪಕ್ಕದ ಮನೆಯವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವಳು ನಮ್ಮ ಮನೆಗೆ ಮ್ಯಾಚ್ ಆಗೋದಿಲ್ಲ, ನಮ್ಮ ಮನೆ ಸೊಸೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ, ಅವಳು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಜಗಳವನ್ನು ತೆಗಿತಾಳೆ. ಸೊ ಈ ರೀತಿಯಾಗಿ ಒಂದಿಷ್ಟು ವಿಚಾರವನ್ನು, ಈ ರೀತಿಯಾದಂಥ ಒಂದಿಷ್ಟು ಮಾತುಗಳನ್ನು ಗಿಲ್ಲಿ ಸುರಾಜ್ ಮನೆಯವರು ಬರೆದಿದ್ದಾರೆ ಅಥವಾ ಸುರಾಜ್ ಅಮ್ಮ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿಯನ್ನು ಅಥವಾ ಟ್ರೋಲನ್ನು ಅಥವಾ ಇನ್ನೇನೋ ಬೇಕಾದರೂ ಅಂದ್ಕೊಳ್ಬೋದು. ಆ ರೀತಿಯಾಗಿ ಅವರನ್ನು ಕಾಲು ಎಳೆಯುವ ಹಂತಕ್ಕೆ ಹೋಗಿಬಿಡ್ತಾನೆ. ಸಂದರ್ಭದಲ್ಲಿ ಆಗ್ತಾ ಇರುವಂಥ ತಮ್ಮ ಮನೆಯ ಲೆಟರ್ ಬಂದಿಲ್ಲ ಅಥವಾ ನನಗೆ ಲೆಟರ್ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕೇವಲ ತಮಾಷೆಯಾಗಿ ಆ ಒಂದು ಸಂದರ್ಭದಲ್ಲಿ ಇವರನ್ನು ಕಾಲು ಎಳೆಯೋದಕ್ಕೆ ಮುಂದಾಗ್ತಾನೆ. ಸೊ ಅವನಿಗೂ ಕೂಡ ಒಂದು ಕಡೆಯಲ್ಲಿ ನೋವಿರುತ್ತೆ, ನನಗೂ ಕೂಡ ಲೆಟರ್ ಓದಬೇಕನ್ನೋ ಆ ಒಂದು ಆಸೆ ಕೂಡ ಇರುತ್ತೆ. ಆದರೂ ಕೂಡ ಗಿಲ್ಲಿ ಇಂತಹ ಸಂದರ್ಭದಲ್ಲೂ ಕೂಡ ಕಾಮಿಡಿಯನ್ನು ಮಾಡ್ತಾನಲ್ಲ, ನಿಜಕ್ಕೂ ಇದನ್ನು ಏನಂತ ಅಂದ್ಕೊಳ್ಬೇಕೋ ಗೊತ್ತಿಲ್ಲ. ಅಥವಾ ಎಲ್ಲ ಸಂದರ್ಭದಲ್ಲೂ ಕೂಡ ನಗೋದು ಅಥವಾ ನಗಿಸುವಂಥದ್ದು ಅವನ ಹವ್ಯಾಸನೋ ಅದೇನೂ ಗೊತ್ತಿಲ್ಲ. ಗಿಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಲೆಳೆಯುವಂಥದ್ದಾಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯನ್ನು ವಿರುದ್ಧ ಹಾಕಿಕೊಳ್ಳುವಂಥ ಕೆಲಸವನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇದ್ದಾನೆ. ಇದರಿಂದನೇ ಬಹುಶಃ ಜನಗಳು ಇವನಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಗಿಲ್ಲಿ ಮಾಡ್ತಾ ಇರುವಂಥದ್ರ ಬಗ್ಗೆ ಅಥವಾ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರುವಂಥ ಆಟದ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸಾರಿ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.